ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಮುಂಬೈಗೆ ಹೋಗ್ತಾ ಇದ್ದೀವಿ ಕಾಶ್ವಿ ಜೊತೆ. ಸೆಕೆಂಡ್ ಟೈಮ್ ನಾವು ಹೋಗ್ತಾ ಇರೋದು. ಫಸ್ಟ್ ಟೈಮ್ ಹೋದಾಗ ತಂಗಿ ಜೊತೆ ಹೋಗಿದ್ದಾಗಿತ್ತು. ಇವಾಗ ನಾನು ತಂಗಿ ಸೇರಿ ಹೋಗ್ತಾ ಇದ್ದೀವಿ ಕಾಶ್ವಿ. ಆ್ಯಕ್ಚುಲಿ ನಮ್ಮ ಟ್ರೈನ್ ಟೈಮ್ ಬಂದುಬಿಟ್ಟು 6:30 ಇತ್ತು. ಮತ್ಸ್ಯಗಂಧ ಟ್ರೈನ್ ಅಂತ. ನಾವು ಮನೆಯಿಂದ 5:30ಗೆ ಹೊರಟಿದ್ವಿ. ಅಂದರೆ ಒಂದು 5ರಿಂದ 10 ನಿಮಿಷ ಸಾಕು ಟ್ರೈನ್ ಸ್ಟಾಪ್ ಇರೋದು ಗೋಕರ್ಣ ರೋಡ್ ಹತ್ತಿರ. ಹಾಗಾಗಿ ಅಷ್ಟೊತ್ತಿಗೆ ಹೋಗಿದ್ವಿ. ಇಲ್ಲಿ ನೋಡ್ತಿರ್ಬೋದು ತುಂಬ ರಶ್ ಜನ ಇದ್ದಾರೆ. ಯಾಕಂದರೆ 2 ಟ್ರೈನ್ ಇತ್ತು. ಒಂದು ಬಂದುಬಿಟ್ಟು ಬೆಂಗಳೂರಿಗೆ ಹೋಗೋ ಟ್ರೈನ್ ಇತ್ತು ಈ ಕಡೆ ಪಂಚಗಂಗಾ ಅಂತ. ನಮ್ಮದು ಟ್ರೈನ್ ಬಂದುಬಿಟ್ಟು ಮತ್ಸ್ಯಗಂಧ ಅಂತ. ಹಾಗಾಗಿ ಇಲ್ಲಿ ಕ್ರಾಸಿಂಗ್ ಇತ್ತು. ಟ್ರೈನ್ಗಳಂತೂ ಹೇಗಂದರೆ ಒಂದೊಂದ್ಸಲ ತುಂಬ ಡಿಲೇ ಆಗಿಬಿಡತ್ತಲ್ವ. 6:30ಗೆ ಟ್ರೈನ್ ಇದ್ದಿದ್ದು. ಟ್ರೈನ್ ಬರಬೇಕಂದ್ರೆ 8 o'clock ಆಗಿತ್ತು. ಇವನು ನನ್ನ ತಮ್ಮ. ಆ್ಯಕ್ಚುಲಿ ನೋಡೋಕ್ಕೆ ಸ್ವಲ್ಪ ದೊಡ್ಡವನ ಥರ ಕಾಣ್ತಾನೆ, ಬಟ್ ಇವನು ನಮ್ಮ ಮನೆಯಲ್ಲೇ ಎಲ್ಲರಿಗಿಂತ ಚಿಕ್ಕವನು. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಬೆಂಗಳೂರಿಗೆ ಹೋಗೋ ಪಂಚಗಂಗಾ ಟ್ರೈನ್ ಬಂತು. ಆ್ಯಕ್ಚುಲಿ ಇಲ್ಲೆಲ್ಲ ಸಿಂಗಲ್ ಲೈನ್ಸ್ ಇರುತ್ತಲ್ವ ಟ್ರೈನ್ದು. ಹಾಗಾಗಿ ಕ್ರಾಸಿಂಗ್ ಆದಮೇಲೆ ಇನ್ನೊಂದು ಟ್ರೈನ್ ಬರೋದು. ನೆಕ್ಸ್ಟು ನಮ್ಮ ಟ್ರೈನ್ ಕೂಡ ಬಂತು ಮುಂಬೈಗೆ ಹೋಗೋದು. ಟ್ರೈನ್ ಮುಂಬೈ ಟ್ರೈನ್ ಬಂತು ಇವಾಗ. ನಾವು ಫಸ್ಟ್ ಟೈಮ್ ಮುಂಬೈಗೆ ಹೋಗುವಾಗ, ಅಂದರೆ ಹೋದ ವರ್ಷ ಮುಂಬೈಗೆ ಹೋಗುವಾಗ ನಾರ್ಮಲ್ ಕಂಪಾರ್ಟ್ಮೆಂಟ್ ಇರುತ್ತಲ್ವ ಅಲ್ಲಿ ಬುಕ್ ಮಾಡಿದ್ವಿ. ಬಟ್ ಈ ಸಲ ನಾವು AC ಬುಕ್ ಮಾಡಿದ್ವಿ. ಯಾಕಂದರೆ ಮಕ್ಕಳೆಲ್ಲ ಇದ್ದಾಗ ನಾರ್ಮಲ್ ಕಂಪಾರ್ಟ್ಮೆಂಟಲ್ಲಿ ತುಂಬ ಜನ ಓಡಾಡ್ತಿರ್ತಾರೆ. ಹಾಗಾಗಿ AC ಇರೋ ಕಂಪಾರ್ಟ್ಮೆಂಟನ್ನು ಬುಕ್ ಮಾಡಿದರೆ ಚೆನ್ನಾಗಿರುತ್ತೆ. ಅಷ್ಟೊಂದು ಜನ ಓಡಾಡಲ್ಲ ಮತ್ತು ಸ್ವಲ್ಪ ಸೇಫ್ಟಿ ಇರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಬುಕ್ ಮಾಡಿದ್ವಿ. AC ಕೋಚನ್ನು ಬುಕ್ ಮಾಡಿದಲ್ವ, ಹಾಗಾಗಿ ಇದರಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅಂತ ತೋರಿಸ್ತೀನಿ. ನಾನು ಫಸ್ಟು ವಾಶ್ರೂಮನ್ನು ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಯಾಕಂದರೆ ನಾವು ತುಂಬ ದೂರ ಜರ್ನಿ ಮಾಡುವಾಗ ವಾಶ್ರೂಮ್ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವ. ಹಾಗಾಗಿ ಇಲ್ಲಿ ಟಿಶ್ಯೂ ಪೇಪರನ್ನು ಇಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ನೋಡ್ತಿರ್ಬೋದು ಇದು ಫೇಸ್ ವಾಶ್ ಮಾಡೋ ಸಿಂಕು. ಹಾಗೆಯೇ ಇದು ಕಮೋಡ್ ಇದೆ. ನೆಕ್ಸ್ಟು ಮಲಗಕ್ಕೆ ಈ ರೀತಿಯಾದ 2 ವೈಟ್ ಬೆಡ್ಶೀಟ್ಸನ್ನು ಕೊಡ್ತಾರೆ. ಕವರಲ್ಲಿ ಪ್ಯಾಕ್ ಆಗಿರುತ್ತೆ. ಹಾಗೆಯೇ ಒಂದು ಹೊದ್ಕೊಳ್ಳೋಕ್ಕೆ ಬ್ಲ್ಯಾಂಕೆಟ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಇದು ಮುಖವನ್ನು ಒರೆಸ್ಕೊಳ್ಳೋಕ್ಕೆ ಒಂದು ಟವೆಲ್. ಹಾಗೆಯೇ ಊಟ ಮಾಡೋಕ್ಕೆ ಈ ಥರ ಇದು ಇರುತ್ತೆ, ಚಿಕ್ಕ ಚೇರ್ ಥರ ಮಾಡಿರ್ತಾರೆ. ನೆಕ್ಸ್ಟು ಬಿಗ್ ಸೈಜ್ ಆಗಿರೋ ವಿಂಡೋ ಇರುತ್ತೆ. ಯಾಕಂದರೆ AC ಅಂದರೆ ಕ್ಲೋಸ್ ಆಗಿರುತ್ತಲ್ವ, ಹಾಗಾಗಿ ವಿಂಡೋದಿಂದ ಎಲ್ಲ ಕಾಣಿಸ್ಲಿ ಅಂತ ದೊಡ್ಡದಾದ ಸೈಜ್ ಇರುತ್ತೆ. ಇವಾಗ ಮಾರ್ನಿಂಗ್ ಆಗಿದೆ. ನಾವು ಮುಂಬೈಗೆ ರೀಚ್ ಆಗಿದ್ದೀವಿ. ಇನ್ನೇನು ಸ್ವಲ್ಪ ದೂರ ಹೋಗಿಬಿಟ್ರೆ ಸಿಟಿ ಬರುತ್ತೆ. ನೋಡಿ ತುಂಬ ಫಾಗ್ ಆಗಿ ಕಾಣಿಸುತ್ತೆ. ಸೂರ್ಯದೇವ ಬಂದು ನಾವು ರೀಚ್ ಆದ್ವಿ. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.